ಆಗಲೇ ಈ ವಿಚಾರದ ಚರ್ಚೆಗಳು ಎಲ್ಲ ಕಡೆನೂ ಬಂದಿತ್ತು. ಆದರೆ ಅಭ್ಯರ್ಥಿ ಯಾರು ಅನ್ನೋದನ್ನು ಅವರೇ ಆಗ್ಬೋದು, ಇರೋರೇ ಆಗ್ಬೋದು, ಯಾರು ಏನು ಅನ್ನುವಂಥ ನಿರ್ಧಾರ ಇಲ್ಲ. ಆದರೆ ನಾನಂತೂ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಆಕಾಂಕ್ಷಿ ಅಲ್ಲ ಅನ್ನೋದನ್ನು ನಾನು ಆಗಲೇ ಕ್ಲಿಯರ್ ಮಾಡಿದ್ದೀನಿ. ನನಗೆ ಎರಡು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ರಾಜ್ಯಾದ್ಯಂತ ಮಾಡುವಂಥ ಒಂದು ಕೈಂಕರ್ಯ ಇದೆ. ಅದು ಮನಸ್ಸಿಗೆ ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನನ್ನ ಜೀವನ ನೀವು ನೋಡಿದ್ದೀರಿ. 30 ವರ್ಷಗಳ ಕಾಲದಲ್ಲಿ ಒಬ್ಬ ಸಾಮಾನ್ಯ ಯುವ ಮೋರ್ಚಾದ ಮೈಸೂರು ಮಹಾನಗರದ ಅಧ್ಯಕ್ಷನಾಗಿ ಪ್ರಾರಂಭ ಮಾಡಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ 2 ಸಲ ಕೆಲಸವನ್ನು ಮಾಡಿದಂಥವನು. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆಗಲೇ ಹುಬ್ಬಳ್ಳಿಯ ಸಮಾವೇಶದಲ್ಲಿ ನಮ್ಮ ಅರುಣ್ ಸಿಂಗ್ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್, ಅವರು ಅನೌನ್ಸ್ ಮಾಡಿದ್ರು, ಇಡೀ ದೇಶದಲ್ಲಿ ಸಂಘಟನೆಯ ವಿಷಯದಲ್ಲಿ ಮೊದಲನೇ ಸ್ಥಾನ ಎಲ್ಲರೂ ಇದೆ ಅಂದರೆ ಅದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರ ಅಂತ. ಕಾರಣ ನಮ್ಮಲ್ಲಿರುವಂಥ ಪೇಜ್ ಪ್ರಮುಖ ಅಂತ ಹೇಳಿ 45,000 ಜನ ಪೇಜ್ ಪ್ರಮುಖನ ಹೊಂದಿರುವಂಥ ಒಂದು ಕ್ಷೇತ್ರ. ಅದಲ್ಲದೆ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮೋದಿ ಯುಗ ಉತ್ಸವದಲ್ಲಿ 3 ವರ್ಷಗಳ ಕಾಲದಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯ ಸ್ಥಾನ KR ಕ್ಷೇತ್ರ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ನನಗೆ ಆ ಮೊದಲನೆಯ ಬಿರುದನ್ನು ಕೊಟ್ಟು ಹೋಗಿದ್ರು. ಆದರೂ ಪಕ್ಷ ಈ ಸ್ಥಾನವನ್ನು ಬಿಟ್ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಅದನ್ನು ನಮ್ಮ ಮೈಸೂರು ನಗರದ ಅಧ್ಯಕ್ಷರಿಗೆ ಅದನ್ನು ಬಿಟ್ಟುಕೊಟ್ಟು ಇಡೀ 36 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು ಒಂದೇ ಒಂದು BJP. ಅದು ನಮ್ಮ ಕ್ಷೇತ್ರ ಅಂತ ಹೇಳ್ಕೊಳ್ಳಿಕ್ಕೆ ಆನಂದ ಆಗುತ್ತೆ. ಹಾಗಾಗಿ ಪಕ್ಷ ಏನೇ ಹೇಳಿದ್ರೂ ನಾವು ಕೇಳ್ಕೊಂಡಿರುವಂಥವ್ರು. ಆದರೆ ನನ್ನ ವಿಚಾರ ಏನಿದೆ ಅದನ್ನು ಹೇಳಿದ್ದೀನಿ. ಲೋಕಸಭೆಯಲ್ಲಿ ನಾನು ಆಕಾಂಕ್ಷಿ ಅಲ್ಲ. ನನಗೆ 2 ಜವಾಬ್ದಾರಿ ಕೊಟ್ಟಿದ್ದೀರಿ. ತೃಪ್ತಿಯಿಂದ ಈ ಕೆಲಸವನ್ನು ರಾಜ್ಯಾದ್ಯಂತ ಮಾಡ್ತೀನಿ. ಖಂಡಿತ ಗೆಲ್ತೀವಿ ಸರ್. ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಸಹಜ, ನೀವು ಹೇಳಿದಾಗೆ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ. ಆ ಕ್ಷೇತ್ರ ಮುಖ್ಯಮಂತ್ರಿಗಳಿಗೂ ಒಂದು ಪ್ರಿಸ್ಟೇಜ್ ಇದೆ, ಅಷ್ಟೇ ಪ್ರಿಸ್ಟೇಜ್ ನಮಗೆ ಇದೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಆ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಕರ್ಕೊಂಬರುವಂಥ ಜವಾಬ್ದಾರಿ ನಮ್ಮದು.